ಗಣಪತಿ ಬರ್ಲಿ ನೀನ್ ಕೂರಿಸ್ತೀವಿ ಆಮೇಲೆ ಮರ್ತೇ ನಮ್ಮ ಮಿಸ್ತ್ರಿ ಈ ರೋಡ್ ಬಿಟ್ಟು ಹೋಗಂಟ ತಲೆನೋವು. ಧೀರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ವ್ಲಾಗ್ಸ್. ಇವತ್ತಿನ ಲೋಡ್ ಬಂದು ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರು ದೇವನಹಳ್ಳಿಯಿಂದ ಗಣಪತಿ ತೊಗೊಂಡು ನಮ್ಮ ಎಸ್ ಟಿ ಕೋಟೆ ಸೈಡ್ ಹೋಗಬೇಕು. ಸೊ ಗಾಡಿ ತಗೊಬಂದು ಇಲ್ಲೇ ನಿಲ್ಸ್ಬಿಟ್ಟು ಹೊಂಟಾಗಿದೆ. ಒಂದು ಬಾಡಿಗೆ ಬಂದುಬಿಟ್ಟು ಹೊಸಕೋಟೆಗೆ ಒಂದು ಬಾಡಿಗೆ ಹೋಗಿದೆ. ಸೊ ನಮ್ಮ ಹುಡುಗರು ರೂಮ್ ಹತ್ರ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದೆ. ಬನ್ನಿ ಇವಾಗ ಓಡೋಣ. ಪಾಪ ವೆಯ್ಟ್ ಮಾಡ್ತಾರೆ. ಆವಾಗಲೇ 3 ಗಂಟೆ ಬೇರೆ ಟೈಮ್ ಆಗೋಯ್ತು. ಇನ್ನು 1 ಅವರ್ ಅಷ್ಟೇ 90 ಟೈಮ್ ಇರೋದು. ಬನ್ನಿ ಓಡ್ಬೋಣ ಇಲ್ಲಿಂದ. ಗಾಡಿ ನೋಡ್ಗುರು ಯಾವ ರೀತಿ ಗಲೀಜಾಗೈತೆ ಅಂತಂದರೆ ಗಾಡಿನ ಫಸ್ಟು ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡು. ಫುಲ್ಲು ಕಾರ್ಪೊರೇಷನ್ ಎಲ್ಲ ಇಲ್ಲೇ ಐತೆ ನನ್ನ ಗಾಡೀಲೆ. ಬನ್ನಿ ಓಡೋಣ. ಈ ಬೆಂಗಳೂರು ಟ್ರಾಫಿಕ್ ಗುರು ಹೆವಿ ತಲೆನೋವು. ನೋಡಿ ಹೆಂಗೂ ನಿಂತೈತೆ ಅಂತಂದರೆ ಅವಾಗಿಂದ ಇನ್ನೂ 36 ಕಿಲೋಮೀಟ್ರ್ ಐತೆ ನನಗೆ. ದೇವನಹಳ್ಳಿ ಬಿಟ್ಟು ಮುಂದೆ ಹೋಗ್ಬೇಕು. ಒಂದು 5 ಕಿಲೋಮೀಟ್ರ್ ಅಷ್ಟೇ. ಹಿಂದ್ಗಡೆಯಿಂದ ಸುಮ್ಮನೆ ಆರ ನೋಡಿತವ್ರೆ ಅಷ್ಟೇ. ಯಾರಿಗಾರು ಒಬ್ಬರು ಜಾಗ ಬಿಟ್ರೆ ನಮ್ಮ ಸಿಗ್ನಲ್ ಬಿಟ್ಟಾಗ ಹೋಗೋದ ನಾವು. ನಮಗೆ ಒಂದೇ ಒಂದು ಕಡೆ ಆರೋ ಮಾರ್ಕ್ ತೋರಿಸ್ತಿರೋದು ಲೆಫ್ಟ್ ಹೋಗೋಕ್ಕೆ, ಫ್ರೀ ಲೆಫ್ಟು. ಈಗ ನಾನು ಫ್ರೀ ಲೆಫ್ಟ್ ಹೋಗ್ಬಿಟ್ಟು ತಿರ್ಕೊಂಡ್ರೆ ಎಲ್ಲರೂ ಬಂದು ಜಾಮ್ ಆಗ್ತಾರೆ. ನೋಡಿ ಪಾಪ ಅಲ್ಲೊಬ್ರು ನಿಂತ್ಕೊಂಡ್ರೆ ಟ್ರಾಫಿಕ್ ಪೊಲೀಸರು. ಅದು ಹೆಂಗೆ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ನನಗಂತೂ ಅರ್ಥ ಆಗಲ್ಲ. ಆಂಬುಲೆನ್ಸು ಅಲ್ಲಿಂದ ಬಂತು ಗುರು ಹಿಂದೆಯಿಂದ. ನಾನು ರೈಟಿಗೆ ಹೋಗ್ಬಿಟ್ಟು ಹಾಕೊಂಡೆ. ದೊಡ್ಡ ಗಾಡಿಯವನೇ ನೋಡಿ, ಚಿಕ್ಕ ಕಾರಿಂದ ಹಿಡ್ದು ಬಸ್ನವ್ರು ಯಾರೂ ಜಾಗ ಬಿಡ್ತಿಲ್ಲ. ಒಬ್ಬರೆಲ್ಲ ಒಬ್ಬರು ಸೈಡ್ ಮಾಡಿದ್ರೆ ನಮ್ಮ ಪಾಡಲ್ಲಿ ನಾವು ಸೈಡ್ ನಿಂತ್ಕೊಂಡ್ರೆ ಹೋಗೋನು ಹೋಗ್ತಾನೆ ಪಾಪ. ಏನು ಎಮರ್ಜೆನ್ಸಿ ಇರ್ತದೆ ಏನೋ ಪಾಪ. ನೋಡಿ ಒಬ್ಬರು ಜಾಗ ಬಿಡ್ತಿಲ್ಲ. ಅಲ್ಲಿಂದ ಬಳಸ್ಕೊಬರೋ ಅಷ್ಟರಲ್ಲಿ 10 ನಿಮಿಷ ತಗೊಂಡವನು ಇವಾಗ ಆಂಬುಲೆನ್ಸ್. ಏನು ಫೆಸಿಲಿಟಿನೂ ಇವೆಲ್ಲ ಗುರು. ಅದೇ ಕೇರಳದಲ್ಲಿ ಈ ಥರ ಆಂಬುಲೆನ್ಸ್ ಏನಾರು ಬಂತು ಅಂದರೆ ಫಸ್ಟು ಜಾಗ ಬಿಟ್ಬಿಡ್ತಾರೆ ಗುರು. ಅದಿಷ್ಟೇ ಚಿಕ್ಕ ರೋಡ್ ಆಗಿರಲಿ ಇದಕ್ಕಿಂತ. ಈ ರೋಡು ಅಲ್ಲಿ ಡಬಲ್ ಅಲ್ಲಿ ಫುಲ್ಲು ಸಿಂಗಲ್ ಅಂದರೆ ಸಿಂಗಲ್. ಇದರಲ್ಲೇ 2 ರೋಡ್ ಆಯ್ತದೆ ಇಲ್ಲಿ ಕೇರಳದಲ್ಲಿ. ಅಂಥ ಚಿಕ್ಕ ಜಾಗದಲ್ಲೂ ಜನರು ಅರ್ಥ ಮಾಡ್ಕೊಂಡು ಸೈಡ್ ಬಿಡ್ತಾರೆ. ಆದರೂ ನಮ್ಮ ಕಡೆ ನೋಡಿ ಇನ್ನೂ ಸೈಡ್ ಬಿಟ್ಟಿಲ್ಲ ಯಾರು. ಫೈನಲಿ ದೇವನಹಳ್ಳಿ ಏರ್ಪೋರ್ಟ್ ರೋಡ್ಗೆ ತಲುಪ್ಬಿಟ್ಟು ಇವಾಗಂತೂ ಬರೋ ನೆಮ್ಮದಿ ಆಯ್ತೈತೆ. ದೇವರಾಣೆ ಟ್ರಾಫಿಕ್ ನೋಡ್ಬಿಟ್ಟು ಆರು ನೋಡಿಯೋದು ಸೌಂಡ್ಗೆ ತಲೆ ಚಿಕ್ಕಂತಿದ್ರು. ಇನ್ನು ಕೇವಲ 15 ಕಿಲೋಮೀಟ್ರ್ ಮಾತ್ರ ಬಾಕಿ ಇಲ್ಲಿಂದ ಸ್ಪಾಟು. ಬನ್ನಿ ಹೋಗ್ಬಿಟ್ಟು ರೋಡ್ ಮಾಡ್ತಾರೆ. ಪಾಪ ನಮ್ಮ ಹುಡುಗರು ಅವಲ್ಲೇ ಬಂದು ವೆಯ್ಟ್ ಮಾಡ್ತಾರೆ. ಬನ್ನಿ ಜ್ಯೂಸ್ ತಗೊಬನ್ನಿ ಅಣ್ಣ, ಸ್ವಲ್ಪ ಒಂದು 2 ಲೀಟ್ರ್ ಜ್ಯೂಸು ಅಮೌಂಟ್ ಕೊಡ್ತೀನಿ ಅಂತಂದವನೇ. ಸ್ವಲ್ಪ ಹೋಗ್ಬಿಟ್ಟು ಸ್ವಲ್ಪ ಜ್ಯೂಸ್ ತಗೊಂಡು ಫೈನಲ್ಲಿ ದಿಲ್ ಪಸಂದ್ ಹುಡುಕಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ 2 ಯೂನಿಬಿಗ್ ಬಿಸ್ಕೆಟ್ ತಗೊಂಡೆ, ಮತ್ತು ಒಂದು 5 ಬಾಳೆಹಣ್ಣು ತಗೊಂಡಿದ್ದೀನಿ. ಬನ್ನಿ ಹೋಗೋಣ ಇವಾಗ. ಪಾಪ ಇರ್ತದೆ ಅವ್ರಿಗೆ ಹೋಗೋಣ ತಿಲ್ಲಿ. ನಾನು ಊಟ ಮಾಡಿಲ್ಲ ಗುರು. ಫೈನಲಿ ಫ್ರೆಂಡ್ಸ್ ಗೋಡನ್ ಮತ್ತು ಪಾಪ ನಮ್ಮ ಹುಡುಗರಿಬ್ಬರು ಕಾಯ್ಕೊಂಡವ್ರೆ. ಫಸ್ಟು ಟೈಮ್ ಇವರು ಪಕ್ಕ ನೋಡ್ತಿರೋದು. ಇವರು ಬರೀ ನನಗೆ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿರೋದಷ್ಟೇ. ಪಾಪ ಬಾಡಿಗೆ ಕೊಡಿಸ್ತವ್ರೆ. ನಮ್ಮೂರ ಕಡೆಯವ್ರೆ. ನಾನು ಅಲ್ಲಿ ಅಂತ ತಿಳ್ಕೊಬಿಟ್ಟೆ. ನಾನು ಅಲ್ಲಿ ಅಂತ ತಿಳ್ಕೊಬಿಟ್ಟು ರಿವರ್ಸ್ ಹೊಡಿತೇವೆ ಅಲ್ಲಿಗೆ. ಇಲ್ಲ, ಇಲ್ಲೇ ಹಿಂದ್ಗಡೆ ಗ್ರೌಂಡ್ ಐತಿ. ಇಲ್ಲೇ ಜಾಗಗಳಾಯ್ತಲ್ಲ ನೋಡಿ ಇಷ್ಟೊಂದು. ನನಗೇನು ಗೊತ್ತಿರಲಿಲ್ಲ. 5:30 ಅಲ್ಲಿ
5:15ನಾ? ಪರವಾಗಿಲ್ಲ, ಲೇಟಾಗೇ ಆಗಲಿ. ಅಥವಾ ಊಟ ಮಾಡಿಲ್ವಾ? ಇಲ್ಲ ಮಾಡಿದ್ದು, ಹಾಂ, ಸುಮ್ಮನೆ ಟೈಮ್ ಪಾಸ್ ಇರಲಿ ಅಂತ ಫೋನ್ ಮಾಡೋದು. ಅಲ್ಲೇ ಊಟನೂ ಮಾಡಿಲ್ಲ, ಹಂಗೆ ಹೋಗ್ಬಿಟ್ಟೆ ಅನ್ಕೋ. ಊಟ ತಗೊಂಡ್ರ ಎಲ್ಲಿ ನೋ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಟ್ರೆ ಬಿಡೋದಿಲ್ವಲ್ಲ. ಊಟ ಮಾಡ್ಕೊ ಬರ್ಬೇಕೇನೋ ಜೊತೆಗೆ. ನಾ ಅಕ್ಕಿ ಊಟ ಮಾಡ್ಕೊ ಬರ್ಲಿ ಅಂತ ಆರಾಮಾಗಿದ್ದು. ಹಾಂ ಸರಿ, ಇರು, ಆ ಕಡೆ ಹಾಕ್ಬಿಡ್ತೀನಿ ಗಾಡಿ. ಇಲ್ಲಾಂದ್ರೆ ಮುಂದೆ ಹೋಗ್ಬಿಟ್ಟು ರಿವರ್ಸ್ ಆಗೋಗ್ಬಿಡಿ. ನೋಡಿ ಎಲ್ಲ ರೆಡಿ ಆಗಿದೆ ಗಣಪತಿ. ಇವಾಗ ಬನ್ನಿ ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೊಬೋಣ. ಮೈಸೂರು ಸಿಟಿ ಕಾರ್ಪೊರೇಷನ್ ಕಸ ಎಲ್ಲ ಬರೀ ಇಲ್ಲೇ ಐತೆ ಗುರು. ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಬಟ್ಟೆನೇ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಕರೆ ಆಗ್ಬಿಡ್ತು ಅದಕ್ಕೆ. ಬನ್ನಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನ. ನೋಡಿ ಗಣೇಶನ್ಗೆ ಯಾವ ಥರ ಪೇಂಟ್ ಮಾಡ್ತಾನೆ ಹುಡುಗ. ಕಾಣಿ ಚಿಕ್ಕ ಮೇಸ್ರಿ, ದೊಡ್ಡ ಮೇಸ್ರಿ, ದೊಡ್ಡ ಮೇಸ್ರಿ ಅಂದ್ರೆ ಟೈಮಿಗೆ ಹೇಳ್ಯಾರಂತೀರಿ. ಹೋಗ್ತಾ ಇರ್ಬೇಕು. ಈಗ ಟೈಮ್ ಏಟಾಯ್ತು? ಇವಾಗ 6:15. ಗಾಡಿಗೆ ಟಾರ್ಪಲ್ಲಕ್ಕೆ ಆ ಕಡೆ ಈ ಕಡೆ ಬಿಟ್ಕೊಂಡು, ಸೊ ಗಣಪತಿ ಲೋಡ್ ಆದಮೇಲೆ ನಾವು ಮೇಲ್ಗಡೆಯಿಂದ ಹತ್ತಿ ಹಾಕೋಕ್ಕಲ್ಲ ಅಂದ್ಬಿಟ್ಟು ಬನ್ನಿ ಇವರು ಒಂದೊಂದಾಗಿ ಗಣಪತಿ ಎಲ್ಲ ಲೋಡ್ ಮಾಡ್ಕೊತಾರೆ. ಎಲ್ಲ ಆದಮೇಲೆ ಟಾರ್ಪಲ್ ಗಿರ್ಪಲೆಲ್ಲ ಹಾಕಿ ಹೊಟ್ಬೋಣ ಇಲ್ಲಿಂದ. ಈ ಲೋಡಿಂಗ್ ಸ್ಟಾರ್ಟ್ ಮಾಡ್ತವ್ರು ನೋಡಿ. ಇವಾಗ ನಾಳಿಗೂ ಪೀಸ್ ಹೋಯ್ತವೆ. ನಿಮ್ಮ ಕಾಯಿ ಎಷ್ಟು ಎಲ್ಲರೂ ಗಣಪತಪ್ಪ ಐಸ್ ಅಂದ್ಬಿಟ್ಟು ಎತ್ಕೊಬಿಡಿ. ಅದು ಇದು ಅದು ಬಸ್ಸು ಮೂರೈತೆ. ಇದು ಒಂದಾದ್ಮೇಲೆ ಇನ್ನೊಂದು ಬತ್ತಲ್ಲ ಫೇಸ್, ಮುಖ ಬೇರೆ, ಅದೊಂದು ಶಾರ್ಟ್ ತಗೊಳ್ಳಿ. ಅದೆಲ್ಲ ಒಂದೊಂದು ಗಂಟೆ ಎಲ್ಲ ದೇವ್ರ ನಿಮ್ಮ ಅಭಿಯಾನ ಏನೋ ಹೇಳ್ತವ್ರೆ ನೋಡ್ಕೊಂಡ್ರಪ್ಪ. ಬೇಕಾಯ್ತು ಕಣಪ್ಪ ಶಿವಾಗ. ರೀ ನಿಧಾನ ಕೆಳಗಡೆ ಇಸ್ರಿ ಅಲ್ಲಿ. ಎತ್ಬೇಕು, ಆಮೇಲೆ ತಲೆ ಎತ್ತವಾಗ ಕೈಗಳು ಹುಷಾರಾಗಿರ್ಬೇಕು. ಎತ್ಕೊಳ್ರಿ, ನೀಟಾಗಿ ಎತ್ಕೊಳ್ರಿ ಅಣ್ಣ. ಕಷ್ಟ ಆದ್ರೂ ಪರವಾಗಿಲ್ಲ, ಎತ್ತಿಕ್ರಿ. ಇರ್ಲಿ ನಡೆಯಪ್ಪ ಹಂಗೆ. ನಾನು ಅವಾಗ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಏನಾಗಲ್ಲ, ಪೇಪರ್ದಲ್ಲಿ ಏನಾಗಲ್ಲ, ಎತ್ಕೊಂಡು ಹೋಗ್ರಿ, ಪರವಾಗಿಲ್ಲ. ನೋಡಿ ನಮ್ಮ ತೊಟ್ಟಿಗೆ ಕರೆಕ್ಟಾಗಿ 3 ಗಣಪತಿ ಜೊತೆ ಒಂದು ಚಿಕ್ಕ ಗಣಪತಿ ಹಿಡ್ದೈತೆ. ಅವಾಗಲೇ ನೈಟ್ ಆಗ್ಬಿಡ್ತು. ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ಕೊತಾರೆ ಮೇಲ್ಗಡೆ. ಬನ್ನಿ ಎತ್ಕೊಟ್ಬೋಣ. ಚಿಕ್ಕದಿಲ್ಲೆಲ್ಲ ಇಟ್ಕೊಂಡು ಮೇಲ್ಗಡೆ ಒಂದೊಂದಾಗಿ ಕೊಟ್ಬಿಟ್ಟು ಟೈಟಾಗಿ ಪ್ಯಾಕಿಂಗ್ ಮಾಡಿಸ್ಬೋಣ. ಅಣ್ಣ ತಗೊಂಡೋಗ್ತೀನಿ, ಡ್ಯಾಮೇಜ್ ಆದರೆ ಗಣಪತಿ ನಿನ್ನೆ ಫಸ್ಟ್ ಇಟ್ಕೊಳ್ಳೋದು. ಆ ಗಣಪತಿ ಬದಲು ನೀನು ಕೂರಿಸ್ತೀವಿ ಆಮೇಲೆ. ಹೌದಲ್ವೇ, ಏನು ಮಾಡೋದು? ನೋಡಿ 2-3 ಗಣಪತಿ ಎತ್ಕೊ ಬಂದ. ಹೋಗ್ಬಿಟ್ಟು ಅವಲ್ಲೇ ಲವರ್ ಜೊತೆ ಮಾತಾಡ್ತಾನೆ. ಗೊತ್ತಾಗ್ಬಿಡ್ತದೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಅದುವೇ ಅಣ್ಣ, ನಿನ್ ನೋಡ್ತಾ ಇದ್ರೆ ನನ್ನ ಕರಳು ಚುರುಕ್ ಇದೆ ಕಣಣ್ಣ. ನೋಡಿ ನಮ್ಮ ಅಭಿಬೈ ಚಿಕ್ಕ ಚಿಕ್ಕ ಗೌರಿಗಳನ್ನ ಎತ್ಕೋತವ್ರೆ ಇವಾಗ. ಅದನ್ನ ಎತ್ಕೊಂಡು ಟಾರ್ಪಲ್ಲಿ ಹಾಕೊಂಡು ಹಗ್ಗ ಕಟ್ಕೊಂಡು ಇಲ್ಲಿಂದ ಹೊರಟ್ಬಿಡೋದು ಇವರು. ನೈಟ್ ಇಲ್ಲಿಂದ ಬಿಟ್ಬಿಟ್ರೆ ನೆಮ್ಮದಿಯಾಗಿ ಹೋಗ್ಬೋದು. ಬಟ್ ಏನು ಅಂತಂದರೆ ಕೇರ್ಫುಲ್ಲಾಗಿ ತೊಗೋಬೇಕು ಇದನ್ನ. ಲಾಸ್ಟಲ್ಲಿ ಚಿಕ್ಕ ಚಿಕ್ಕದು ಕೂರ್ಸೋದೇ ಹಿಂಸೆ ಅಲ್ವಣ. ಫಸ್ಟಿಗೆ ನಂಗೆ ಹೇಳಿದ್ರೆ ಅಲ್ಲೇ ಆಗ್ತಿತ್ತು. ಫೈನಲಿ ಗಾಡಿ ಲೋಡ್ ಆಯಿತು. ನೋಡಿ ಮಾಡಿರೋರು ಇವರೇ, ಕ್ಲೀನಾಗಿ ಪ್ಯಾಕಿಂಗ್ ಮಾಡೋರೆ ಗಾಡಿಗೆ. ಇನ್ನು ಎರಡೇ ಐತೆ. ಇದೊಂದು ಗಣಪತಿ ಮತ್ತು ಅದೊಂದಾ? ಮತ್ತೊಂದು ಗಣಪತಿ, ಒಂದು ಗೌರಿ. ಅಲ್ಲಿ ಲೋಡ್ ಮಾಡಿಸ್ಬಿಡ್ತು ಅಂತಂದರೆ ಟಾರ್ಪಲ್ಲಿ ಹಾಕ್ಬಿಟ್ಟು ಹಗ್ಗ ಹಾಕ್ಬಿಟ್ಟು ಹೋಯ್ತಿರೋದು. 11 ಗಂಟೆ ಆಗೈತೆ. ಅಕ್ಕ ಲೆಕ್ಕ ತಿರ್ಸ್ತವ್ರೆ ಇವಾಗ. ಹಾಂ ಬತ್ತೈತೆ. 25,000 ಮಾಡಿದ್ದು. ಟೈಟ್ ಮಾಡೋ.
ಹಾಂ ಕ್ಲೋಸ್. ಲೋಡ್ ಎಲ್ಲ ಆಯ್ತು ನೋಡಿ. ಹಗ್ಗ ಟೈಟ್ ಮಾಡಿದವ್ರು ಇವ್ರೆ, ಹಗ್ಗ ಹೇಳ್ಕೊಟ್ಟವ್ರು ಇವರು. ಬನ್ನಿ ಕೈ ಕಾಲು ತೊಳ್ಕೊಂಡು ಓಡಾಡೋಣ ಇವಾಗ. ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನ, ಹೊಟ್ಟೆ ಬೇರೆ ಕವ ಕವ ಅಂತ ಐತೆ ನಮಗೆ. ಪೂಜಾರಿ ಅಭಿ ಪೂಜೆ ಮಾಡ್ತವನೆ, ಪೂಜೆ ಮಾಡ್ಕೊಂಡು ಓಡೋದು ಇವಾಗ. ಇಲ್ಲಿಗೆ ಹಾಕೋ, ಇಲ್ಲಿ ಮೇಲ್ಗಡೆಗೆ ಹಾಕು, ಇಲ್ಲಾಂದ್ರೆ ಇಲ್ಲಿಗೆ ಸಿಕ್ಸು. ವೈಪರ್ ಇದೈತಲ್ಲ, ಹಾಂ ಯಾಕೋ ಹಿಡ್ಗ ಹೊಡಿಯೋ ಅಂತಂದ್ರೆ ಅತಿಗೆ ಕಾಲಿಗೆ ಹೊಡಿತಾ ಬಿದ್ದು. ಹಿಡಿತು ಇಲ್ಲ ಅಂದಿದ್ರೆ ಉಳ್ಕೊತೀವಿ. ಏನು ಮಾಡೋದು, ಬಂದು ಕುಂತ್ಕೊಳ್ಳೆ ರಜಾ ಹಾಕ್ಬಿಟ್ಟು ಹೆಂಗರು ನೀರು ಕುತ್ಕೊಳ್ಳೋ ಕೆಲಸ ಅಷ್ಟೇ. ಕುತ್ಕೊಂಡು ತಿರುಗಿ ಅಷ್ಟು ಗಾಡಿ ಹಾಕ್ಬಿಟ್ಟು ಕೆಳಗೆ ತಿರುಗಿ ಗಂಟೆ ಹೇಳೋ ಮರ್ಯಾ. ಯಾವುದೈದು ಹೊಸ ಗಂಟೆ? ಗಡಗಡ ಗಂಟೆ. ನೋಡಿ ಗಂಟೆ ಹಾಕೋನೆ ಪೂಜೆ. ಈ ಕಣ್ಣಲ್ಲಿ ಜಲ್ದಿ ಮಾಡ್ಬೇಕು, ಗಂಟೆ ಜಾಸ್ತಿ ಹೊತ್ತು 10 ಸೆಕೆಂಡು. ಇವತ್ತು ಕಸ್ತೀರಾ? ಹೊಡಿದ ಗಂಟೆನ 3 ಸಲ ಹೊಡಿತದ. ಕೈ ಒಂದೊಂದೇ ಎಸ್ಲೋದಿ ಇಲ್ಲ ಇಕ್ಕಲ್ಲ. ನೀನು ಕರೆಕ್ಟಾಗಿ ಹಿಡಿ ಕಡಿಯ. ಇವತ್ತು ಸಲ ಕಂಡು ಬಿಡಿ ನೀವು ಕುಡಿ ಹಿಡ್ಕೊ. ನೀ ಗಂಟೆ ಹೊಡ್ತಾರೆ ನಾನು ಸಾಕು. ಗಾಳಿ ಅದು ನಿಮ್ಮ ಕೈ ಬೇಕಿತ್ತು ಅಣ್ಣ ಅಷ್ಟೇ. ಅದು ಗಾಡಿ ಎತ್ತಲ್ಲ ಅಲ್ಲ, ನಿಮ್ಮ ಕೈ ಬರಬೇಕಿತ್ತು. ಬಿಡ ಕೈ ಸುಡ್ಕೊಬಿಡಿಯ ಸಾಕು ಅಷ್ಟೇ ತಗ್ಬಿಡು. ಅದಾದ ಹೊಸ್ಕೊಬಿಡ ಗನ್ನಕಲಿ ಹೊಸ್ಕೊತ್ತ ಬೇಯಿಸ್ಬಲ್ಲ ಉರುಬ್ಲಾ ಉರುಬೋ. ಗಾಡಿಗ ಓ ಏನೋ ಹಿಂಗೆ ಪೀಸ್ ಆಗ್ಬಿಡ್ತೀವಿ ಹೇಳು. ಮನೆ ಹೊಡೋಣ. ಕಲ್ಲೆತ್ಕೊಬಿಡು, ಕಲ್ಲೆತ್ ಸೈಡ್ಗಾಕು. ಅದು ಈ ರೋಡ್ ಬಿಟ್ಟು ಹೋಗಂಟ ತಲೆನೋವು. ಬನ್ನಿ ಹೊಟ್ಟೆ ಇಸ್ತೈತೆ, ಊಟ ಮಾಡ್ಕೊಬೋಣ. 12 ಗಂಟೆ ಆಯಿತು. ಗಾಡಿ ಸೈಡ್ ಹಾಕಿನಿ. ಬನ್ರ ಯಾಕ್ರಪ್ಪ ಹೊಟ್ಟೆ ಇಸ್ತೈತಲ್ವಾ? ಶ್ರೀಕೃಷ್ಣ ಪ್ಯೂರ್ ವೆಜ್ 12 ಗಂಟೆಲಿ ಊಟ ಮಾಡಿಸ್ತಿದ್ರ ನಮಗೆ. 12 ಗಂಟೆಲಿ ಊಟ ಮಾಡಿಸ್ತಿದ್ರ.
ಯಾರವನು ಹೊಡ್ಕೊಂಡಿದ ಜಸ್ಟ್ ಮಿಸ್ಸು. ಮೊದಲೇ ಆಕ್ಸಿಡೆಂಟ್ ಆಗೈತೆ. ಗೂಬೆ ನನ್ನ ಮಗ ಸ್ಲೋ ಆಗಿ ಹೋಯ್ತವ್ರೆ. ಹೊಡ್ದ ಅನ್ಸುತ್ತೆ ಕಣ. ಜಗಳ ಆಡ್ತವ್ರೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ. ನನ್ನ ಮಕ್ಳ ಕೋತ್ ನನ್ನ ಮಕ್ಳಾಯ್ತು. ಮಧ್ಯ ರೋಡಲ್ಲಿ ಜಗಳ ಆಡ್ತವ್ರೆ. ಅವನು ಬಸ್ಸವನು ಫುಲ್ ರ್ಯಾಶ್ ಆಗೋಯ್ತು. ಅವನೇ ಲೂಸ್ ಆಗ್ಬಿಡವನೆ. ಯಾರು ಲೂಸು ನೋಡ್ಗುರು. ಮಧ್ಯ ರೋಡಲ್ಲಿ ಮನ್ಗಿದ್ನಂತೆ ಪಾಪ. ಗಾಡಿ ಅವನು ಹೋಗಿ ಆ ಕಡೆ ಹೊಡ್ಕೊಂಡವನೆ. ಹುಚ್ಚು ನನ್ನ ಮಕ್ಕಳು ರೋಡಲ್ಲಿ ಬಂದು ಮನ್ಗವನೆ. ಈಗ ಜಸ್ಟ್ ಮಿಸ್. ಬಸ್ ಬೇರೆ ಹೊಡ್ಕೊಂಡಿತ್ತು. ಬನ್ರ ಹೋಗಮ್ಮ ಅಭಿ ಹೋಗಮ್ಮ. ಈಗ ತಾನೇ ಬೈದ್ ಕಳಿಸೋರು ಆಂಬುಲೆನ್ಸ್ಗೆ. ಅಲ್ಲಿ ಓಡ್ತಾ ಬಿದ್ದವನೆ ನೋಡಿ ಮಧ್ಯ ರೋಡಲ್ಲಿ. ರೋಡಲ್ಲಿ ಓಡ್ತಾವಲ್ಲ ಅವ್ನು ಕಾಣಿಸ್ತಾನೆ ಇಲ್ಲ ಯಾರಿಗೂ. ಹೊಡ್ಗಿಡ್ಕೊಂಡೋಗ್ಬಿಟ್ರೆ ಏನೋ ಕತೆ. ಕರ್ಕೊಂಡೋಗಿ ಆಂಬುಲೆನ್ಸ್ ಬೇರೆ ಬಂದೈತೆ. ಎಂಥ ಹುಚ್ಚು ನನ್ನ ಮಕ್ಳಿದ್ರು. ಅವ್ರು ಸಾಯೋದಲ್ದೇ ಡ್ರೈವರ್ಗಳನ್ನೆಲ್ಲ ಸಾಯಿಸ್ತಾರೆ ನೋಡಿ. ಹೋಟ್ಲಲ್ಲಿ ಊಟ ಇಲ್ಲ ಅಂತಂದ್ರು ಬೇರೆ ಹೋಟ್ಲು ಹೋಯ್ತೇ ನೀವು. ಇವಾಗ ಹೊಟ್ಟೆ ಸಿಕ್ಕಾಬಿಟ್ಟೆ ಎಸಿತೈತೆ. ಬನ್ನಿ ಹೊಡೋಣ. ನೋಡಿ ಹೊಟ್ಟೆಗೆ ಊಟ ಇಲ್ದಾನೆ ಇಬ್ಬರು ತಬ್ಲು ಮಕ್ಳ ಥರ ಆಗ್ಬಿಟ್ಟವ್ರೆ ಇವರು. ಮಳೆ ಬೇರೆ ಬರ್ತೈತೆ. ಹಿಂದ್ಗಡೆ ಗೀ ರೈಸ್ ಕೊಡ್ತೀನಿ ಅಂತಂದ. ಸೊ ಯಾಕೋ ಅಡ್ಜಸ್ಟ್ ಆಗಿಲ್ಲ ಗೀ ರೈಸು. ಊಟ ಐತಾ ಅಂತ ಕೇಳ್ದೋ ಇಲ್ಲ ಅಂತಂದರು. ಸೊ ನೆಕ್ಸ್ಟ್ ಹೋಟ್ಲಿಗೆ ಹೋಗ್ತಾಯಿದ್ವಿ. ಸಿಕ್ಕಾಬಿಟ್ಟೆ ಮಳೆ ನೋಡಿ ನೀವೇ. ನೋಡಿದ್ರು ಕಂಪ್ನಿ ಕೊಡ್ತೀನಿ ಅಂದ್ಬಿಟ್ಟು 2 ವಿಕೆಟ್ ಇಲ್ಲಿ ಉಳ್ಳೋಗಿದೆ. ಹಿಂದೆ 1 ವಿಕೆಟ್ ಉಳ್ಳೋಗ್ಬಿಟ್ಟೈತೆ. ನಿದ್ದೆಗೆ ಮನೆಗೆ ಊಟ ಹೊಟ್ಟೆ ಬೇರೆ ಊಟ ಬಿಟ್ಟಿಲ್ಲ. ಎಲ್ರಿಗೂ ಫುಲ್ಲು ಟಯರ್ಡ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಟ್ಟೈತೆ. ಒಂದು 120 ಕಿಲೋಮೀಟ್ರ್ ಗಾಡಿ ಓಡಿಸ್ತೆ. ಇವಾಗ ರಾಮನಗರದ ಹತ್ರ ಇಲ್ಲೊಂದು ಎಕ್ಸಿಟ್ ಐತೆ. ಇಲ್ಲೊಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಮನಗಿದ್ದು ಟೀ ಕುಡ್ಕೊಂಡು ಓಡೋಣ ಬನ್ನಿ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಹೋದೈತೆ. ಒಂದು ಹಾಫ್ ಆನ್ ಅವರ್ ಹಾಕ್ಬಿಟ್ಟು ಮನಗಿದ್ದು ಟೀ ಕುಡ್ಕೊಂಡು ಓಡೋಣ ಬನ್ನಿ. ಮನಿಕೊಡ ನಿಮ್ಮ ಫ್ರೆಂಡು. ಫೈನಲಿ ಒಂದು 10 ನಿಮಿಷ ಮನಗಿದ್ದು ಎದ್ದು ಓಡೋಣ ಅಂದ್ಬಿಟ್ಟು ಬಂದು ಮುಖ ಎಲ್ಲ ತೊಳ್ಕೊಂಡು ಟೀ ಎಲ್ಲ ಕುಡ್ಕೊ ಬಂದ್ವಿ. 2 ಚಟ್ಲಿ ಬೇರೆ ತಗೊಂಡಿದ್ದೀನಿ. ಯಾಕಂದರೆ ನಿನ್ನೆ ಮಧ್ಯಾಹ್ನ ಇವತ್ತು ನೈಟು ಊಟನೇ ಮಾಡಿಲ್ಲ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ವಿ. ಬನ್ನಿ ಓಡೋಣ. ಮೇರಿಯಿಂದ ಹಿಂದೆ ಇಂಕಲ್ಗೆ ಬಂದು ಇವಾಗ ಇಳ್ಕತ್ತವನೇ. ಇವಾಗ ನಿನ್ನೆ ಮಧ್ಯಾಹ್ನನೂ ಊಟ ಇಲ್ಲ, ರಾತ್ರಿನೂ ಊಟ ಇಲ್ಲ. ಜೀರಾ ರೈಸ್ ಕೊಡ್ತೀನಿ ಅಂತಂದ ತಿನ್ಕೊ ಬಂದಿದ್ರೆ ಆಗೋದು ನಮಗೆ. ಹೊಟ್ಟೆ ಎಸ್ಕೊಂಡು ಬಂದು ಸುಮ್ಮನೆ ಇಲ್ಲಿಂದ ನಡ್ಕೋದಿಲ್ಲ. ಎಲ್ಲೂ ಇಲ್ಲ. ಬನ್ನಿ ಹೋಗ್ಬಿಟ್ಟು ಫಸ್ಟು. ಹೊಟ್ಟೆ ಕವ ಅಂತೈತೆ. ಮಗ ತೊಳ್ಬಿಟ್ಟು ಫಸ್ಟ್ ಊಟ ಮಾಡೋಣ. ಬಾಯ್ ಹುಷಾರ ಹೋಗು. 3 hours later. ಫೈನಲಿ ಫ್ರೆಂಡ್ಸ್ ST ಕೋಟೆ ಹ್ಯಾಂಡ್ ಪೋಸ್ಟ್ಗೆ ಬಂದಾಯಿತು. ಗಾಡಿ ಇವಾಗ ಇಲ್ಲಿ ನಿಲ್ಸಿದ್ದೀವಿ ನೋಡಿ. ಕಣ್ಣು ಯಾವ ಮಟ್ಟ ರೆಡ್ ಆಗೈತೆ ಅಂತ. ನೈಟೆಲ್ಲ ಗಾಡಿನ ಕೇರ್ಫುಲ್ಲಾಗಿ ಓಡಿಸ್ಕೊಂಡ್ಬಂದಿದ್ವಿ. ಗಣಪತಿ ಅಲ್ಲಿ ಹಾಕ ಬಂದಿರೋದು ಅದಕ್ಕೆ. ಬನ್ನಿ ಗಾಡೀಲಿ ನಿಲ್ಸೋಣ. ನೈಟ್ ಅನ್ಲೋಡ್ ಮಾಡ್ಕೋತಾರೆ ಎಲ್ಲರೂ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ವಿ ಎಲ್ಲರೂ. ಫಸ್ಟು ಹೋಗಿ ನಾಷ್ಟ ಮಾಡಬೇಕು. ನಿನ್ನೆ ಮಧ್ಯಾಹ್ನದಿಂದ ಏನಂದರೆ ಏನು ತಿಂದಿಲ್ಲ. ಫಸ್ಟು ಬ್ರಷ್ ಮಾಡ್ಕೊಂಡು ಹೋಗ್ಬಿಟ್ಟು ಫಸ್ಟ್ ತಿಂಡಿ ಮಾಡಬೇಕು. ಬನ್ನಿ. ನೈಟ್ ತಿಂದು ಅಷ್ಟೊಂದು ಹೊಟ್ಟೆ ತುಂಬ ಹೋಗೈತೆ ಅಂತಂದೆ. ಮತ್ತೆ ತಿಂತಿದೆಯಲ್ಲ. ಹಾಂ ಜೀರಿಗೆ ರೈಸ್. ಹ್ಞೂ ಜೀರಿಗೆ ರೈಸು ಮುಚ್ಕೊಂಡ ಅಣ್ಣ ಕೊಟ್ಟಿದ್ದು ತಿನ್ಕೊಂಬಂದಿರ ಆಗೋದು. ನನಗಂತೂ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ಫೈನಲಿ ಹೋಗಿ ಊಟ ಮಾಡ್ಕೊಬಂದು. ಇನ್ನೇನಪ್ಪ ಬಾಕಿ ಇರೋದು ಅಂತಂದರೆ ನಿದ್ರೆ. ಒಂದು ರೌಂಡ್ ನಿದ್ದೆ ಮಾಡಿಬಿಟ್ರೆ ಫುಲ್ಲು ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಗುರು. ನೈಟೆಲ್ಲ ಫುಲ್ಲು ರೋದನೆ ಅಂದರೆ ರೋದನೆ. ಗಾಡಿ ಹೆವಿ ಸ್ಲೋ ಆಗಿ ಓಡಿಸ್ಕೊಬಂದಿದ್ದೀನಿ. ಯಾಕಂದರೆ ಗಣಪತಿ ಅಲ್ವಾ, ಮಣ್ಣನ ಗಣಪತಿ. POP ಆಗಿರೋ ತಲೆ ಕೆಡ್ಸ್ಕೊತಿರಲಿಲ್ಲ. ಮಣ್ಣನ ಗಣಪತಿ
ಕ್ರ್ಯಾಕಿಗೆ ಬಂದ್ಬಿಟ್ರೆ ಪಾಪ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋರೆ ಹುಡುಗರು ಪಾಪ ಅವ್ರದ್ದು ಲಾಸ್ ಆಗ್ಬಿಡ್ತದೆ ಅಂದ್ಬಿಟ್ಟು ತುಂಬಾ ಕೇರ್ಫುಲ್ಲಾಗಿ ತಗೊಬನ್ನಿ ನೈಟೆಲ್ಲ ನಿದ್ದೆ ಮಾಡ್ದಂತೆ. ಬನ್ನಿ ಮನೆಗೆ ಕಾರಣ ಇವಾಗ ಹುಡುಗರು 2 ಗಂಟೆ ಬರ್ತೀನಿ ಅಂತಂದಿದ್ದಾರೆ. 2 ಗಂಟೆಗಾರ ಬರಲಿ ಇಲ್ಲ 10 ಗಂಟೆ ರಾತ್ರಿಗಾರ ಬರಲಿ, ಒಟ್ನಲ್ಲಿ ಗಾಡಿ ಅನ್ಲೋಡ್ ಮಾಡಿಸ್ಕೊಂಡ ತಕ್ಷಣ ಇಲ್ಲಿಂದ 50 ಕಿಲೋಮೀಟ್ರ್ ನಮ್ಮ ಮನೆ. ಬನ್ನಿ ಅನ್ಲೋಡ್ ಮಾಡಿಸ್ಕೊಂಡು ಹೊರಟೋಣ, ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ಇವಾಗ 2 hours later. ರೆಸ್ಟ್ ಮಾಡ್ಕೊಂಡು ಒಂದು ರೌಂಡ್ ಎದ್ದು ಫ್ರೆಂಡ್ಸ್, 4:15 ಆಯಿತು ಟೈಮ್ ಬಂದು ನಮ್ಮ ಹುಡುಗರು ಹಣ ಹಾಕ್ಬಿಡಿ ಅನ್ಲೋಡ್ ಮಾಡ್ಕೊತೀವಿ ಅಂತಂದು. ಬನ್ನಿ ಗಾಡಿ ಹಿಂದಕ್ಕೆ ಹಾಕೋಣ, ಅನ್ಲೋಡ್ ಮಾಡ್ಕೊತಾರೆ. ಸಂಜು ನೀನೇ ಅಂತ ಗೊತ್ತು ಕಣಪ್ಪ, ಯಾಕಪ್ಪ ಹಿಂಗೆ ಹಾರ ನೋಡಿತಿದ್ಯಾ? ಟಾರ್ಪಲೆಲ್ಲ ಬಿಚ್ಚಿ ನಿಲ್ಸಿದ್ದೀವಿ ಪಾಪ. ಇವರು ಗೋಡನೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಮಾಡ್ಕೊಂಡು ಇವಾಗ ಟೇಬಲ್ನ ಕಡೆ ಇಟ್ಟಿರ್ತಾರೆ. ಪೂಜೆ ಮಾಡಿಬಿಟ್ಟು ಇವಾಗ ಇಡಬೇಕು ಗಣಪತಿನ. ಬನ್ನಿ ಪೂಜೆ ಸಾಮಾನೆಲ್ಲ ತಗೊಬಂದವ್ರೆ. ಹೋಗ್ರಿ ಪೂಜಾರಿ ಅವರೇ, ಪೂಜೆ ಮಾಡಿ ಹೋಗಿ ಎತ್ಕೊಂಡೋಗಿ ಪೂಜೆ ಸಾಮಾನು ಇಲ್ಲಿ ಇಟ್ಬಿಟ್ರೆ. ಗಂಟೆ ತಗೊಬನ್ನಿ ಹೋಗಿ. ನನ್ನ ಯೂಟ್ಯೂಬಲ್ಲೇ ಗಂಟೆ ಬರ್ಸ್ಬಿಟ್ಟಿದ್ದೀರಾ. ಹಾಂ ನಿಧಾನಕ್ಕೆ ಎತ್ಕಪ್ಪ. ಬಸ್ ಸಣ್ಣ ಮಾಡ್ಕೊ, ವಿಡಿಯೋ ನೋಡ್ತಾನೆ. ಬಸ್ ಸಣ್ಣ ಮಾಡ್ಕೊ ಫಸ್ಟ್. ಇಷ್ಟೊತ್ತು ಗಂಟ ನಾನು ಸೇರ್ಕೊಂಡು ಗಣಪತಿ ಇಳಿಸ್ದೆ. ಕೊನೆಗೆ ಈ ಲಾಸ್ಟ್ ಪೀಸ್ ಇರೋದು. ಸೊ ಇದೊಂದು ವೀಡಿಯೋ ಮಾಡ್ಕೊಬೋಣ ಅಂದ್ಬಿಟ್ಟು ಕೆಳಗಡೆ ಇಳಿದು ಬಂದೆ. ನೋಡಿ ಹೆಂಗೆ ಕಾಣಿಸ್ತವೆ ಲಕ್ಷಣವಾಗಿ ಗಣಪತಿಗಳು. ಯಾರಿಗಾರ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಎಬ್ಬಿದ್ದು ಕಾಂಟ್ಯಾಕ್ಟ್ ಮಾಡಿ HD ಕೋಟೆ ಕಡೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಣ್ರು. ಕೈ ಹಾಕೋ ಸಂಜು. ಕೊನೆಗೂ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.